ಎಲ್ರಿಗೂ ನಮಸ್ಕಾರ. ನಾನು ಪ್ರತಿಮಾ, ನನ್ನ ಮಗಳು ಯುವಕ. ರಾಮನವಮಿ ನಾವು ಆಚರಿಸ್ತೀವಿ, ಆದರೆ ಅದರ ನಿಜವಾದ ಮಹತ್ವ ಗೊತ್ತಾ? ಇದು ಕೇವಲ ಹಬ್ಬ ಅಲ್ಲ, ಇದು ಧರ್ಮದ ಜಯದ ಸಂಕೇತ. ಈ ದಿನ ಶ್ರೀರಾಮ ಜನಿಸಿದ ದಿನ. ಅವರು ಧರ್ಮದ ಮಾರ್ಗದಲ್ಲಿ ನಡೆದರು. ಸತ್ಯ, ಶಾಂತಿ, ನ್ಯಾಯ ಇವೆಲ್ಲದರ ಪ್ರತೀಕ ರಾಮ. ರಾಮನವಮಿ ಯಾಕೆ ಆಚರಿಸ್ತೀವಿ ಅಂದರೆ, ಒಳ್ಳೆಯದು ಯಾವಾಗಲೂ ಗೆಲ್ಲುತ್ತೆ, ಕೆಟ್ಟದನ್ನು ಜಯಿಸುವ ಶಕ್ತಿ ನಮ್ಮಲ್ಲಿದೆ, ಅದನ್ನು ನೆನಪಿಸುವ ದಿನ ಇದು. ನಮ್ಮ ಸಂಸ್ಕೃತಿಯಲ್ಲಿ ಈ ಹಬ್ಬ ಕುಟುಂಬವನ್ನು ಒಂದಾಗಿ ಸೇರಿಸುತ್ತೆ. ಪಾನಕ, ನೀರ್ಮಜ್ಜಿಗೆ ಹಂಚೋದು, ಸಹಾಯ ಮಾಡುವ ಗುಣವನ್ನು ಕಲಿಸುತ್ತೆ. ಇವತ್ತಿನ ಈ ಮಾಡರ್ನ್ ಲೈಫ್ನಲ್ಲಿ ಈ ಹಬ್ಬಗಳ ಅರ್ಥ ಮರೆತಿದ್ದೇವೆ, ಆದರೆ ಇವು ನಮ್ಮ ರೂಟ್ಸ್, ನಮ್ಮ ಐಡೆಂಟಿಟಿ. ರಾಮನವಮಿ ಈಸ್ ನಾಟ್ ಜಸ್ಟ್ ಅ ಫೆಸ್ಟಿವಲ್, ಇಟ್ಸ್ ಅ ಮೆಸೇಜ್ ಆಫ್ ಟ್ರುತ್, ಪೀಸ್ ಆ್ಯಂಡ್ ಧರ್ಮ. ಇನ್ ದಿಸ್ ವಿಡಿಯೋ, ಲರ್ನ್ ದ ಇಂಪಾರ್ಟೆಂಟ್ ಸ್ಟೋರಿ ಆ್ಯಂಡ್ ಸಿಂಪಲ್ ಪೂಜಾ ಮೆಥಡ್. ಎಲ್ರಿಗೂ ಶ್ರೀ ರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಅಧರ್ಮದ ಮೇಲೆ ಧರ್ಮ ಗೆದ್ದ ದಿನ, ಅಜ್ಞಾನದ ಮೇಲೆ ಜ್ಞಾನ ಗೆದ್ದ ದಿನ. ರಾಮಾಯಣ ನಮಗೆ ಕೇವಲ ಒಂದು ಕಥೆಯಲ್ಲ, ಅದು ಜೀವನದ ಪಾಠ. ಕಷ್ಟಗಳು ಬಂದಾಗ ಧೈರ್ಯದಿಂದ ಹೇಗೆ ಎದುರಿಸಬೇಕು ಎಂದು ಶ್ರೀರಾಮ ನಮಗೆ ತೋರಿಸಿಕೊಟ್ಟಿದ್ದಾನೆ. ಇಂದು ನಮ್ಮ ಮನೆಯಲ್ಲಿ ಶ್ರೀರಾಮನವಮಿಯನ್ನು ಹೇಗೆ ಆಚರಿಸಿದ್ದೇವೆ ಮತ್ತು ನಮ್ಮ ಪುಟ್ಟ ಯುವಿಕಾ ಜೀವನದಲ್ಲಿ ಈ ರಾಮನವಮಿ ಎಷ್ಟು ವಿಶೇಷ ಎಂದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮ್ಮ ಸಂಸ್ಕೃತಿಯಲ್ಲಿ ಹೊಸ್ತಿಲಿಗೆ ಮಹತ್ವದ ಸ್ಥಾನವಿದೆ. ಅದು ಕೇವಲ ಮರದ ತುಂಡಲ್ಲ, ಅದು ನಮ್ಮ ಮನೆಯ ರಕ್ಷಾ ಕವಚ. ರಾಮನವಮಿಯ ದಿನ ಹೊಸ್ತಿಲನ್ನು ಪೂಜಿಸುವುದು ಅತ್ಯಂತ ಶುಭ. ಲಕ್ಷ್ಮಣ ರೇಖೆಯಂತೆ ಈ ಹೊಸ್ತಿಲು ಕೂಡ ನಮ್ಮನ್ನು ಹೊರಗಿನ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಮಾಡುತ್ತೆ. ನೋಡಿ, ಶ್ರೀರಾಮ್, ಸೀತಾಮಾತೆ ಮತ್ತು ಲಕ್ಷ್ಮಣ, ಹನುಮಂತನ ಈ ಫೋಟೋ ನೋಡ್ತಿದ್ರೆ ಎಷ್ಟೊಂದು ನೆಮ್ಮದಿ ಸಿಗುತ್ತೆ ಅಲ್ವಾ? ನೋಡಿ, ಶ್ರೀರಾಮನು 14 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಿದ್ರು, ಎಂದೂ ಛಲ ಬಿಡಲಿಲ್ಲ. ಹಾಗೆ ನಮ್ಮ ಯುವಿಕಾ ಕೂಡ ಹುಟ್ಟುತ್ತಲೇ SMA ಎಂಬ ಕಾಯಿಲೆಯ ವಿರುದ್ಧ ತನ್ನದೇ ಆದಂಥ ವನವಾಸವನ್ನು ಅನುಭವಿಸ್ತಿದ್ದಾಳೆ. ಪ್ರತಿದಿನದ ಚಿಕಿತ್ಸೆ, ನೋವು ಎಲ್ಲವನ್ನೂ ಆಕೆ ನಗುಮುಖದಿಂದಲೇ ಎದುರಿಸ್ತಿದ್ದಾಳೆ. ಆಕೆಯ ಕಣ್ಣುಗಳಲ್ಲಿ ಇರುವ ಆ ಕಿಡಿ, ಆ ಛಲ ನಮಗೆ ಪ್ರತಿದಿನವೂ ಸ್ಫೂರ್ತಿ ನೀಡುತ್ತೆ. ಶ್ರೀರಾಮನಿಗೆ ಹನುಮಂತ ಮತ್ತು ವಾನರ ಸೇನೆ ಹೇಗೆ ಬೆಂಬಲ ನೀಡಿತೋ, ಹಾಗೆಯೇ ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರಾರ್ಥನೆ ನಮಗೆ ದೊಡ್ಡ ಶಕ್ತಿಯಾಗಿದೆ. ರಾಮನವಮಿ ಅಂದಮೇಲೆ ಪಾನಕ ಮತ್ತು ಕೋಸಂಬರಿ ಇಲ್ಲದೆ ಪೂರ್ಣ ಆಗೋದಿಲ್ಲ. ಹಾಗಾದರೆ ಇದನ್ನು ಮಾಡೋದಾದರೂ ಹೇಗೆ? ಮೊದಲು ಪಾನಕದ ಬಗ್ಗೆ ತಿಳಿಯೋಣ. ಪಾನಕಕ್ಕೆ ಬೆಲ್ಲ, ಏಲಕ್ಕಿ, ಮೆಣಸಿನ ಪುಡಿ ಮತ್ತು ನಿಂಬೆ ರಸ ಎಲ್ಲವನ್ನು ಬೆರೆಸಿ ಮಾಡೋದು ಈ ಪಾನಕ. ಈ ಪಾನಕ ಬೇಸಿಗೆಯಲ್ಲಿ ದೇಹಕ್ಕೆ ಎಷ್ಟೊಂದು ತಂಪು ನೀಡುತ್ತೆ ಗೊತ್ತಾ? ಇದು ಕೇವಲ ಪ್ರಸಾದವಲ್ಲ, ನಮ್ಮ ಪೂರ್ವಜರು ನಮಗೆ ನೀಡಿದಂಥ ಆರೋಗ್ಯದ ರಹಸ್ಯ ಕೂಡ ಹೌದು. ಹಾಗೆ ಕೋಸಂಬರಿ ಬಗ್ಗೆ ಹೇಳೋದಾದರೆ, ನೆನೆಸಿದ ಹೆಸರುಬೇಳೆ, ಸೌತೆಕಾಯಿ, ಹಸಿಮೆಣಸಿನಕಾಯಿ ಮತ್ತು ಕಾಯಿ ತುರಿ ಹಾಕಿ ಮಾಡೋದು ಈ ಕೋಸಂಬರಿಯನ್ನು. ಇದು ಅತ್ಯಂತ ಪೌಷ್ಟಿಕವಾದಂಥದ್ದು. ಇಂದಿನ ಈ ಶುಭ ದಿನದಂದು ನಮ್ಮೆಲ್ಲರ ಪ್ರಾರ್ಥನೆ ಒಂದೇ, ಯುವಿಕಾ ಶೀಘ್ರದಲ್ಲೇ ಗುಣಮುಖಳಾಗಲಿ ಮತ್ತು ಲೋಕದ ಸಮಸ್ತ ಜನರಿಗೂ ಶ್ರೀರಾಮನ ಆಶೀರ್ವಾದ ಸಿಗಲಿ ಅಂತ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಪ್ರೀತಿ ಹೀಗೆ ಇರಲಿ. ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಲು ಮರೆಯಬೇಡಿ.